ಹಲೋ ಹಾಯ್ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಲೆಗ್ ಪೀಸ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಕೋಳಿ ಕಾಲಿನ ಫ್ರೈ ತುಂಬ ಟೇಸ್ಟಿ, ತುಂಬ ರುಚಿಯಾಗಿರುತ್ತೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತೊಗೊತೀನಿ. ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಸೇರಿಸ್ಕೊಂಡು ಇವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮತ್ತು ಪಾಲಕ್ ಸೊಪ್ಪು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ kg ಕೋಳಿ ಕಾಲನ್ನ ತೊಗೊಂಡು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಕೋಳಿ ಕಾಲು ತಿಂದರೆ ಹಸಿಸಿ ಕೈ ಕಾಲು ನಡುಗುತ್ತೆ ಹಾಗೆ ಹೀಗೆ ಅಂತಾರೆ, ಆದರೆ ಏನೂ ತೊಂದರೆ ಆಗೋಲ್ಲ. ಕೋಳಿ ಕಾಲು ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕೋಳಿ ಕಾಲನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಾಳುಗಳನ್ನು ಸಹ ನಾನು ಹಾಕ್ಕೊತೀನಿ. ಕೋಳಿ ಕಾಲು ತಿಂದರೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ. 240 ಗ್ರಾಮ್ಸ್ ಅಷ್ಟು ಕ್ಯಾಲೋರೀಸ್ ಇದೆ, 60 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪೌಡ್ರುಗಳನ್ನ ಹಾಕ್ಕೊತೀನಿ. ಟೀ ಸ್ಪೂನಿಂದ ಒಂದೊಂದು ಸ್ಪೂನು ತೊಗೊಂಡಿದ್ದೀನಿ ಪೌಡ್ರು. ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಸಹ ತೊಗೊಂಡು ಎಲ್ಲನೂ ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಇವಾಗ 2 ಸ್ಪೂನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಮೊಸರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಬೇಕು, ಅರ್ಧ ಗಂಟೆ ಬಿಡ್ತೀನಿ. ನಾವು ಈ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಬೋನ್ಸು ಸ್ಟ್ರೆಂತ್ಗೆ ಸಹಾಯ ಮಾಡುತ್ತೆ, ಕಟ್ ಹೆಲ್ತ್ಗೂ ಸಹ ಸಹಾಯ ಮಾಡುತ್ತೆ ಮತ್ತು ಜಾಯಿಂಟ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಇದು ಕೈ ಕಾಲೆಲ್ಲ, ಕೋಳಿ ಕಾಲು ತಿಂದರೆ ಕೈ ಕಾಲೆಲ್ಲ ನಡುಗ್ತವೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ನಡಗೋದಿಲ್ಲ. ನಾವು ಕಾಳುಗಳು ತಿನ್ನೋದ್ರಿಂದ ತುಂಬ ಸ್ಟ್ರೆಂತಾಗೂ ಸಹ ಇರ್ತೀವಿ, ಮಂಡಿ ನೋವು ಸಹ ಏನೂ ಬರೋದಿಲ್ಲ. ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಬಾಡಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಮತ್ತು ಒಣಗಿಸಿ ತೊಗೊಂಡಿರೋ ಪುದೀನಾನ ಹಾಕ್ಕೊಂಡಿದ್ದೀನಿ. ಎರಡೂ ಸಹ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಳುಗಳನ್ನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ಲು ಮಸಾಲೆದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಪ್ಲೇಟ್ ಮುಚ್ಚಿ ನಾವು ಒಂದೋದಕ್ಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಕೋಳಿ ಕಾಲು ತಿನ್ನೋದ್ರಿಂದ ಇದರಲ್ಲಿ ಮೈಕ್ರೋಟಿಷನ್ ಅನ್ನೋ ಇದು ಸಹ ತುಂಬ ಇರುತ್ತೆ ಅಂಶ. B12, B6, B3, B2 ಹಾಗೆ B1 ಅಂತಹ ತುಂಬ ಗುಣಗಳಿರ್ತವೆ ಇದರಲ್ಲಿ. ಇದನ್ನು ತಿಂದರೆ ತುಂಬ ಹೆಲ್ತಿಯಾಗೂ ಸಹ ಇರ್ತೀವಿ. ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ತಿಂತಾಯಿರ್ರಿ. ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಮತ್ತು ಇದು ಜಿಮ್ ಹೋಗೋರ್ಗೂ ಸಹ ತುಂಬ ಒಳ್ಳೆಯದು ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನು ತುಂಬ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ, ವ್ಯೂಸ್ ಹೋಗ್ತಾ ಇದ್ದಾವೆ, ಆದರೆ
ಲೈಕ್ಸ್ಗಳು ಬರ್ತಾ ಇಲ್ಲ, ಹಾಗೆ ಸಬ್ಸ್ಕ್ರೈಬು ಸಹ ಬರ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬು ಲೈಕ್ ಮಾಡಿದರೆ ನಮಗೂ ಸಹ ಇನ್ನೂ ಹೊಸದಾಗಿ ರೆಸಿಪಿಗಳನ್ನ ಮಾಡಿ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಫೈನಲಿ ಕೋಳಿ ಕಾಲಿನ ಫ್ರೈ ರೆಡಿಯಾಗಿದೆ. ಸವಿಯೋದಕ್ಕೆ ತುಂಬ ರುಚಿಯಾಗೂ ಸಹ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.